ಆಫ್ ರೋಡಿಂಗ್ ಮಾಡ್ಕೊಂಡು ಆಗ್ಲಿಂದ ಸೈಕಲ್ ಕೊಡ್ತಾಯಿಲ್ಲ ಪಾಪ. ಇನ್ನೇನು ಹತ್ತೆ ಬಿಡ್ತಾರೋ ಅಂತ ಕೊಡಲಿಲ್ಲ ಅಂತ ಸೈಕಲ್ನ ಕೊಟ್ಟಿಲ್ಲ ಅಂದ್ರೆ ಹತ್ತೆ ಬಿಡ್ತಾರೆ. ಈಗ ನಮ್ಮ ಅಮ್ಮ ಎಲ್ಲ ಕಸ ಗುಡ್ಸು ಅಂತ ಬೈದಿರ್ಬೇಕು ಅದಕ್ಕೆ. ಏನೇನೋ ಹೇಳ್ತಾನೆ. ನಮ್ಮ ಅಮ್ಮ ಹೇಳಿರ್ಬೇಕು, ನಮ್ಮ ಅಪ್ಪ ಹೇಳಿರ್ಬೇಕು ಅನ್ಕೊಂಡಲ್ವಾ ನೀನು? ನಡಿ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಮನೆಗೆ ಬಂದಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆನೇ ಒಂದು ಅನಾಹುತ ಆಯಿತು. ಅದಿನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ ತೋರಿಸಿವೆ. ಅಲ್ಲೆಲ್ಲ ಟೈಲ್ಸ್ ಬಿದ್ದೋಗೈತಲ್ವ. ಇವಾಗ ಹೊಸ್ದಾಗಿ ಆ ಸಂದಿಲ್ ಒಂದು ಟೈಲ್ಸ್ ಬಿದ್ದೋಯ್ತು ನೋಡಿ. ಇದು ಪೂಜೆ ಎಲ್ಲ ಆಗೋಯ್ತು, ಸದ್ಯ ಎಲ್ಲ ತೆಗ್ದಾದ್ಮೇಲೆ ಬಿದ್ದೋಗೈತೆ. ಇಲ್ಲ ಅನ್ನೋದಿದ್ರೆ ಬೆಳಗ್ಗೆ ಇನ್ನೂ ದೇವರೆಲ್ಲ ಹಂಗಂಗೆ ಇತ್ತು. ಈಗ ಜಸ್ಟ್ 1-2 ಮಿನಿಟ್ಸ್ ಆಯಿತು ಬಿದ್ದು. ಅದನ್ನೆಲ್ಲ ಸಿಮೆಂಟಲ್ಲಿ ಪ್ಯಾಕ್ ಮಾಡಿಸ್ಬೇಕು. ಎಲ್ಲ ಹೋಗ್ಬಿಟ್ಟೈತೆ. ಊರ ಇದ್ಬಿಟ್ಟು ಈಗ ಕೂತವ್ರೆ ಮೇಡಮ್. ಬರೀ ನಾನು ಈಗೆದ್ದೆ ಅಂತಾನೆ ನೀನು ಇನ್ನೂ ನೋಡು, ನಿದ್ದೆ ಕಣ್ಣಲ್ಲೇ ಇದೆಯಾ ನೀನ್. ಅದೇ ಆಕ್ಟಿವ್ ಆಗಿರ್ಬೇಕು. ಏನು ಸೌಂಡು ಹಿಂದೆ ಅಲ್ವಾ ಅಲ್ಲಿ ಕರ 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 ಅಂತ ಏನೋ ಮೇಡಮ್ ತಾಂಬ ಅಂದ್ರಲ್ಲ, ಅದಕ್ಕೆ ತಗೊಂಬಂದು ಬಂದೆ ನಾನು. ಅದಕ್ಕೆ ಹೆಸರು ಹೇಳು. ಹಾಂ, ಅದೇನು ಹೆಸರು? ಏನ್ರದು? ಯಾವ್ದ್ರದ್ದು? ನಂದಿನಿ. ಇಟ್ಕೊತೀನಿ ಬಿಡು. ಇದು ಆಮೇಲೆ ಬೀಳ್ಸ್ಕಿಡ್ಸಿದ್ರು. ಓ, ನಾನೇ ಬೀಳ್ಸ್ಬಿಡ್ನಲ್ಲ. ಬೀಳ್ಸ್ಕಿಡ್ಸಿರ ಅಂದ್ಬಿಟ್ಟು ನಾನೇ ಬೀಳ್ಸ್ದೆ. ಎಲ್ಲ ಕ್ಲೀನಿಂಗ್ ಪ್ರೊಸೆಸಲ್ಲಿ ಮಾಡ್ತಾವ್ರೆ. ಎಲ್ಲ ಇವಾಗ ಎತ್ತಿಡ್ತಾವ್ರೆ. ಎಲ್ಲ ಒಣಗಿ ಹೋಗೈತೆ. 3 days ಆಯ್ತಲ್ಲ ಕೂರಿಸಿ. ಹಾಂ, ಏನೆಲ್ಲ ಚಲ್ಲಿ ದವಾಗ್ತಾ ಇದ್ದಿಲ್ಲಪ್ಪ ಪುಟಾಣಿ ರಾಣಿ. ಅದು ಮೇಲ್ಗಡೆದು ಬೀಳ್ಸ್ಬಿಟ್ಟಿದ್ಯಾ? ಏನು ಅವಾಗೇ ಬಿದ್ದೋಯ್ತಾವ? ಇಲ್ಲಾಂದ್ರೆ ತುಂಬ ವರ್ಷ ಆಯ್ತಲ್ಲ, ಆದ್ರೂ ಅದಕ್ಕೆ ಅದೇ ಬೀಳ್ತೈತೆ ಅನಿಸ್ತದೆ. ಲೈಟ್ಸ್ನೆಲ್ಲ ತೆಗ್ದೆ ಅಷ್ಟೇ ಬಿಟ್ಟಿದೆ ಅಷ್ಟೇ. ಇದಕ್ಕೆಲ್ಲ ಇನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಇಲ್ಲ ಗಣೇಶ ಹಬ್ಬಕ್ಕೂ ಬೇಕು. ಈ ವರ್ಷ ಗಣೇಶ ಹಬ್ಬಕ್ಕೂ ಬೇಕಾಗುತ್ತೆ. ತೆಗ್ದಾಕ ಅಷ್ಟೇನೆ. ಬಿದ್ದೋಗಂಗಿದೆ ತೆಗ್ದ್ಬಿಡು ಕೈಯಲ್ಲಿ ಮುಂಚೆನೆ. ಅದು ತುಂಬಾ ದಿನ ಆಯ್ತಲ್ಲ ಬಿದ್ದೋಗಂಗೈತೆ. ಆಮೇಲೆ ದೇವರು ಫಸ್ಟೇ ತೆಗೆದ್ಬಿಡು. ಕ್ಲೀನ್ ಮಾಡ್ತಾ ಇರ್ಲಿ. ಆಮೇಲೆ ಬಟ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಹಾಕೊಂಡ್ಬಿಟ್ಟಿದ್ದೀರಾ? ಅದೇ ಯಾವುದೋ ಗೊತ್ತಾ ಇರೋದು. ಎಕ್ಸಿಟ್ ಮಾಡಿ. ಇದ್ರಲ್ಲಿ ನೋಡಬೇಡಿ. ಇದ್ರಲ್ಲಿ ನೋಡ್ರೆ ವ್ಯೂಸ್ ಕಡಿಮೆ ಆಯ್ತದೆ. ಇದ್ರಲ್ಲಿ ನೋಡ್ರೆ ವ್ಯೂಸ್ ಬರಲ್ಲ. ನಮ್ಮ ಚಾನಲಲ್ಲಿ ನಮ್ಮದೇ ನೋಡಿದ್ರೆ ಬರ್ತದ? ನಾನು ಕಾಣಿಸ್ತಾ ಇದ್ದೀನಿ, ನಿನಗೆ ಮಾಡ್ತಾ ಇದ್ರುವೆ. ಅದೆಂಗೆ ಅಲ್ಲಿ ಬರ್ತಾ ಇದೆಯಲ್ಲ ಮಿರರಲ್ಲಿ ಮಂಜುನಾಥ ಫಿಲಮ್ಮು ಸೂಪರು. ಎಲ್ಲ ಕ್ಲೀನ್ ಮಾಡಲಿ. ಆಮೇಲೆ ಬರ್ತೀನಿ. ಏನೋ ಹಿಂದೆಗಡೆ ಬೇರೆ ಸೌಂಡ್ ಬರ್ತೈತೆ. ಹೋಗಲ್ಲ ನಾನು. ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಒಟ್ಟಿಗೆ. ಊಟಕ್ಕೆ ಅಂತ ಬಂದೆ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಅಪ್ಪ ಬಂದರು. ಆಗಲೇ 5 ನಿಮಿಷ ಬರ್ತೀನಿ ಮಲ್ಕೊಂಡು ಅಂದ್ರಲ್ಲ. ಸೊ ನಾನೇ ಬಂದೆ ಹೊತ್ತಾಗಿ. ಸುಮ್ಮನೆ ಲೇಟ್ ಆಯ್ತದೆ ಅಂತ ಮಲಗಿರಂಗವ್ರು ಊಟ ಮಾಡಿ. ಅದು ಫಿಲ್ಮ್ ನೋಡ್ತಾನೆ ಐತೆ ಮಲಗೋರೆ. ನಡಿ ಊಟ ಹಾಕ್ಕೊಡಿ. ಜಗಬಿಡು ಚೂರು ಆಗೈತಾ? ಅನ್ನ ಸಾಂಬಾರು ಹಾಕ್ಕೊಡಿ ಪಟ್ಟ ಅಂತ. ಅವಲಕ್ಕಿನೇ ಐತೆ. ಇನ್ನು ಅವಲಕ್ಕಿ ತಿನ್ಬೇಕಾ? ಏನಿದು? ನಾವು ಜಾಗ ಬಿಡು ಚೂರು. ಫೋನಾಗೆ ಆ ಕಡೆ ಇಟ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಬರ್ತೀನಿ. ಓ, ಇವಳೆಲ್ಲ ಹೋಗಿ ಇಲ್ಲಿಗೆ ಬರ್ತಾವ್ರೆ. ನಮ್ಮ ಅಕ್ಕ ಎಲ್ಲ ತಿರ್ಗಕ್ಕೆ ಹೋಗಿದ್ರು ಅನ್ಸುತ್ತೆ. ಈಗ ಬರ್ತಾವ್ರೆ. ಏನೋ ಪಿಂಕಿ, ನಮ್ಮ ಅಮ್ಮ ಎಲ್ಲ ಕಸ ಗುಡ್ಸು ಅಂತ ಬೈದಿರ್ಬೇಕು ಅದಕ್ಕೆ. ಏನೇನೋ ಹೇಳ್ತಾನೆ. ನಮ್ಮ ಅಮ್ಮ ಹೇಳಿರ್ಬೇಕು, ನಮ್ಮ ಅಪ್ಪ ಹೇಳಿರ್ಬೇಕು ಅನ್ಕೊಂಡಲ್ವಾ ನೀನು? ನಡಿ. ಏನ್ ಮಾಡ್ಬೇಕು ಅವೆಲ್ಲ ಮಾಡೋದೆ ನಿಜ. ಅದೇ ಕೈ ತಿನ್ಸ್ಬಿಡ್ತೀನಿ ನೋಡು. ಊಟ ಬಾ ಹಾಕೊಡು ಊಟ. ಕ್ರಿಕೆಟ್ ಫೀಲ್ಡಿಗೆ ತುಂಬ ದಿನ ಆದಮೇಲೆ ಬಂದಿದ್ದೀವಿ. ಕ್ರಿಕೆಟ್ ಫೀಲ್ಡಿಗೇನೋ ಡೈಲಿ ಊರು ಎಲ್ಲ ಬರ್ತಾರೆ. ನಾನೇನೋ ಬರ್ತಾನೆ ಇಲ್ಲಿ ಹೆಂಗೂ ಆಡಲ್ವಲ್ಲ ಅಂತ ಬ್ಯಾಟೆಲ್ಲ ತಮ್ಮ ಅಂದೆ. ನೋಡೋಣ ಒಂದು ತರಲ್ಲ ಅನ್ಕೋತೀನಿ. ತರಲ್ಲ ಅನ್ನೋದಕ್ಕಿಂತ ಆಡೋದೇ ಇಲ್ವಲ್ಲ ಯಾರೂ. ಸುಮ್ಮನೆ ಅಂತಕ್ಕೆ ಎಲ್ಲ ನಾನೇ ಒಂದು 5 ನಿಮಿಷ ನಾವೇ ಓಡ್ತೀವಿ. 5 ಗಂಟೆ ಅದಕ್ಕೆ ಬಂದೆ. ಸುಮ್ಮನೆ ಅಲ್ಲಿ ಮನೆ ಹತ್ರ ಕೂತಿದ್ವಲ್ಲ ಅಂತ ಬಂದೆ ಅಷ್ಟೇ. ಇಲ್ಲ ಅಂದರೆ ನಾನು ಬರ್ತಾ ಇರಲಿಲ್ಲ. ಸುಮ್ಮನೆ ಕೂತಿದ್ದ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾರೂ ಇಲ್ಲವೇ ಇಲ್ಲ. ಮುಂಚೆ ಆಗಿದ್ರೆ ಒಂದು 5-6 ಜನನಾದರೂ ಇದ್ದಿದ್ರೆ ಆಡ್ಬೋದಿತ್ತು. ಇವಾಗ 5 ಜನನಲ್ಲ, ಇಬ್ಬರು ಇನ್ನೊಬ್ಬ ಬರಬೇಕು. ಅವ್ನು ಬರ್ತಾವನೆ. ಅವನೇನೋ ತತ್ತಾವೆ. ನೋಡೋಣ ತತ್ತಾ ಇದ್ರೆ ಆಡೋಣ. ಇಲ್ಲ ಅಂದರೆ ನಾಯಿ ಮರಿ ಹಿಡ್ಕೊಂಬತ್ತಾರೆ. ಹಂಗೆ ನಾಯಿ ಮರಿ ಹಿಡ್ಕೊಂಬತ್ತಾವ ಆಟ ಆಡ್ಸೋಕ್ಕೆ ಹೋಯ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಜಾಸ್ತಿ ಏನು ಮಾಡೋಣ, ಸುಮ್ಮನೆ ಕೂತ್ಕೊಂಡು ಹೋಗ್ಬೇಕಷ್ಟೇ.
ಟೋನಿನ್ ಕರ್ಕೊಂಡ್ ಬಂದವನೆ ಬೆಕ್ಕಚ್ಚಿತ್ತು ಅಂತ ಇಟ್ಕೊಂಡ್ ಬಂದಿದ್ದು. ಚಾಚೆ ವಾಸ್ತಿಗೂ ಏಯ್ ಯಾಕ್ಲಾ ಮಣ್ಣು ತಿಂತಾ ಇದೆ ಚಿಕ್ಕ ಪಾಪು ಕೂಡ ಮಣ್ಣು ತಿಂತೈತೆ ಪಾಪು ಮೇರೆ ಡಾಕ್ಟರ್ ಅಂಡರ್ಸ್ಟ್ಯಾಂಡ್. ನಾಗೇಶ್ ಬಾಯ್ ಪ್ರಶಾಂತ್ ಬಾಯಿ ಪ್ರಶಾಂತ್ ನಾಗೇಶ್ ಬಾಯ್ ಯಾಕ್ಲಾ ಮಗ ಬನ್ನೇಲಿ ಅಯ್ಯೋ. ಆಫ್ ರೋಡಿಂಗ್ ಮಾಡ್ತಾ ಇದ್ವಿ ಸೈಕಲಲ್ಲಿ ಆಫ್ ರೋಡಿಂಗ್ ಆಗ್ತೈತಿ ಬಂಡೆ ಮೇಲೆಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು ಅಲ್ಲಿಂದ ಸೈಕಲ್ ಹುಡ್ಕೊಂಡು ಪಂಚರ್ ಗಿಂಚರ್ ಆಗೋಗ್ಬಿಟ್ರೆ ಮೇಲೆ ನಾನೇ ಹಾಕ್ಸ್ಕೊಡ್ಬೇಕಾಯ್ತದೆ ಸುಮ್ಮನೆ ಆಫ್ ರೋಡಿಂಗು ದೇವಿ ದೊಡ್ಡ ಇದೆ ಹಿಡೀತು ಇದ್ರ ಮೇಲೆ ಹತ್ತುತ್ತೆ ಮತ್ತೆ ಆಫ್ ರೋಡಿಂಗ್ ಮಾಡ್ಕೊಂಡು ಆಗ್ಲಿಂದ ಸೈಕಲ್ ಕೊಡ್ತಾಯಿಲ್ಲ ಪಾಪ ಇನ್ನೇನು ಹತ್ತೆ ಬಿಡ್ತಾರೋ ಅಂತ ಕೊಡಲಿಲ್ಲ ಅಂತ ಸೈಕಲ್ನ ತಗೊಂಡೋಗಿ ಫಸ್ಟ್ ಕೊಡಬೇಕು ಅವನಿಗೆ ಮತ್ತೆ ಕೊಟ್ಟಿಲ್ಲ ಅಂದ್ರೆ ಹತ್ತೆ ಬಿಡ್ತಾರೆ ಈಗ ಈ ಸಾಲೆಲ್ಲ ತೊಗೊಂಬಂದೆ ನಮ್ಮ ಅಕ್ಕ ನೋಡ್ರೆ ಕುಚ್ಚಾಕೊಂಡು ಕೂತವ್ರೆ ಕಾಫಿ ಮಾಡೋಕೆ ಹೇಳಿದ್ರು ಕಾಫಿ ನಮ್ಮಮ್ಮ ಮಿಕ್ಸಿ ಆನ್ ಮಾಡಿಬಿಡ್ತಲ್ಲ ಮಮ್ಮಿ ಕ್ಯಾನ್ಸಲ್ಲ ಮಿಕ್ಸಿ ಆನ್ ಮಾಡೋರೆ ಇವಾಗ ಏನಾದ್ರು ಅಂದರೆ ಸುಮ್ಮನೆ ಅವ್ರ ಕೆಲಸ ಅವ್ರ ಪಾಡಿಗೆ ಇವಾಗ ಕೆಲಸ ಮಾಡ್ತಾರೆ ಡಿಸ್ಟರ್ಬ್ ಮಾಡೋದು ಬೇಡ ಗಾಡಿ ಕೀ ಎಲ್ಲೋ ಇಟ್ಟೆ ಗೊತ್ತಿಲ್ವಲ್ಲ ಕರೆಂಟ್ ಹೋಗಿತ್ತು ಕರೆಂಟ್ ಇವಾಗ ಬಂದೈತೆ ಜಸ್ಟು ಗಾಡಿ ಕೀ ಎಲ್ಲಿಟ್ಟೆ ಮಳೆಲೆಲ್ಲ ನೆನ್ಕೊಂಡು ತಲೆಗೆ ಎಣ್ಣೆ ಹಾಕ್ಸ್ಕೊಂಡಿದೆ ಅಪರೂಪಕ್ಕೆ ಎಲ್ಲ ನೆಂದೋಯ್ತು ಅದನ್ನು ಆಮೇಲೆ ಮಳೆಲೆಲ್ಲ ನೆನ್ಕೊಂಡು ತಲೆಯೆಲ್ಲ ಒರೆಸ್ಕೊಂಡಿದ್ದಾಯ್ತು ಗಾಡಿ ಕೀ ಎಲ್ಲೋ ಇಟ್ಟೆ ಗಾಡಿ ಕೀ ಸಿಗ್ತಾ ಇಲ್ಲ ಇಲ್ಲೆಲ್ಲಾದ್ರೂ ಗಾಡಿ ಕೀ ಐತಾ ನೋಡು ಏಯ್ ಇಲ್ಲೇ ಇರ್ತದೆ ಗಾಡಿ ಕೀ ನೋಡು ಅಯ್ಯ ನಾನು ದಾರ ಹೋಗ್ಬಿಡುತ್ತೆ ಇಲ್ಲ ಎಲ್ಲಮ್ಮ ಫಿಶ್ ಟ್ಯಾಂಕ್ ಮೇಲೆ ಮರ್ತ್ಬಿಟ್ಟೆ ಕಣಮ್ಮ ಮರ್ಗುಳಿ ನೀನು ಏನಿಲ್ಲ ಬಿಡಮ್ಮ ಆಯ್ತು ಹೋಯ್ತೀನಿ ಬಿಡಮ್ಮ ಅದ ಹೋಯ್ತೀನಿ ಅಂತಲ್ಲ ಮೆಂತೆ ಪೌಡಿ ಮಾಡ್ತಾರೆ ಮೆಂತೆ ಪುಡಿ ಮತ್ತೆ ಮಾಡಿ ಈಗ ಗೊತ್ತಿಲ್ಲ ನಂಗೆ ಆ್ಯಕ್ಟಿಂಗ್ ಮಾಡಿದ್ರೇ ಇವಾಗ ಇಲ್ಲಾಂದರೆ ಬೈಸ್ಕೋಬೇಕಾಗುತ್ತೆ ಪಟ್ಟಂತ ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಡ್ಯಾಡಿನ ಕಳಿಸ್ತೀನಿ ಮಳೆ ಜ್ವರ ಆದರೆ ಹೆವಿ ರಿಸ್ಕ್ ಒಮ್ಮೆ ಸುಮ್ಮನೆ ಇವಳು ನೋಡಿ ಮಳೇಲಿ ನೆನ್ಕೊಂಬಂದ್ಬಿಟ್ಟು ಮಲ್ಕೊಂಬಿಟ್ಟವಳೆ ಗೈಸ್ ಈಗ ಜಸ್ಟ್ ಬಂದೆ ಮನೆಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆ ಗಾಡಿ ಒಳಗಡೆ ಹಾಕಿಲ್ಲ ಗಾಡಿ ಹಾಕಬೇಕು ನಮ್ಮ ಮೌರ್ಯ ನಾನು ಬತ್ತಿದ ತಕ್ಷಣ ಎದ್ಲು ಬಾ ಒಳಗಡೆ ಹೋಗೋಣ ಅವ್ಳಿಗೆ ಇನ್ನೂ ಸ್ವಲ್ಪ ಎಚ್ಚರಿಕೆ ಆಗಿಲ್ಲ ನಮ್ಮ ಅಪ್ಪ ಇಲ್ಲಿ ನ್ಯೂಸ್ ನೋಡ್ತಾರೆ ಇಲ್ಲಿ ನ್ಯೂಸ್ ನೋಡೋಕೆ ಬಿಟ್ಟಿಲ್ಲ ಅಂತ ಮಮ್ಮಿ ಏನು ಮಾಡ್ತಾರೆ ಮಮ್ಮಿ ಮಲ್ಗೋರೆ ನಮ್ಮ ಅಕ್ಕ ಇನ್ನೂ ಸಂಜೆಯಿಂದ ಹಾಕ್ತಾನೆ ಅವರು ಇನ್ನೂ ಹಾಕಿದ್ರೆ ಮುಗ್ದಿಲ್ಲ ಹಾಕ್ತಾನೆ ಅವ್ರು ಇನ್ನು ಹುಚ್ಚು ನೀನು ಹಾಕ್ ಮತ್ತೆ ಅದು ಬೇಗ ಆಗಲ್ಲಪ್ಪ ಪಿಂಕಿ ಒಂದೇ ಒಂದ್ ಹಾಕಿದ್ರೆ ಬರ್ಬರ್ನ್ ಆಗ್ತಾ ಇದೆ ನೀನ್ ಮೂರ್ ಯಾವ್ದು ಮೂರ್ colour ಆ? ಡಿಸೈನ್ ಕೊಟ್ಬಿಟ್ಟಿಲ್ಲ 3 ಕಲರಾ ಸೋನು 3 ಸತಿ ಚುಚ್ಬೇಕು ಸೋನು ನ್ಯೂ ಡಿಸೈನ್ ನ್ಯೂ ಡಿಸೈನ್ ಸೂಪರ್ ಎಲ್ಲ ಹೊಸ ಡಿಸೈನ್ ಆಂಟಿ ಡಿಸೈನು ಆಂಟಿ ಡಿಸೈನ್ ಅಂದ್ರೆ ಮತ್ತೆ ಫಸ್ಟ್ ಏನು ಪಿಂಕಿ ಇದು ಮ್ಯಾಚಿಂಗು ಪಿಂಕಿ ಪಿಂಕಿ ಪಾಂಕಿ ಅಂತ ನಾನು ಒಂದು 5-10 ನಿಮಿಷ ರೆಸ್ಟ್ ಮಾಡೋಣ ಆ ಲೈಟೇ ಮರ್ತೋಯ್ತಾ ಇದ್ದೀನಿ ಅರಿ ಲೈಟ್ ಏನಾಗಿಲ್ಲ ನೀನೇ ಬನ್ನಿ ಎಲ್ಲ ಏನೆಲ್ಲ ಡ್ರೆಸ್ ಎಲ್ಲ ಇಲ್ಲೇ ಬಿದ್ದೈತೆ ಫ್ಯಾನ್ ಹಾಕ್ಬೇಕು ಫಸ್ಟು ಚಾರ್ಜರ್ ಒಳಗಡೆ ಐತೆ ಚಾರ್ಜರ್ ಎತ್ಕೊಂಬತ್ತೀನಿ ರೀ ಗೈಸ್ ಊಟ ಎಲ್ಲ ಮುಗಿಸ್ಕೊಂಬಂದೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬೈ ಜೈ ಶ್ರೀ ಕೃಷ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್